ನಮಸ್ಕಾರ, ಕೆಸಿಎನ್ ವಾರ್ತೆಗಳಿಗೆ ಸ್ವಾಗತ. ಮೊದಲಿಗೆ ಮುಖ್ಯಾಂಶಗಳು. ಬಿಜೆಪಿ ಕಾಸರಗೋಡು ನಗರ ಸಮಿತಿ ಆಶ್ರಯದಲ್ಲಿ ಕಾಸರಗೋಡು ಮುನ್ಸಿಪಲ್ ಕಚೇರಿಗೆ ಮಾರ್ಚ್. ಅಭಿವೃದ್ಧಿ ರಹಿತ ಭ್ರಷ್ಟಾಚಾರ ಆಡಳಿತವನ್ನು ಪ್ರತಿಭಟಿಸಿಯಾಗಿದೆ ಮಾರ್ಚ್ ಆಯೋಜನೆ. ಕಾಸರಗೋಡು ಮುಳಿಯಾರ್ ಕಾರಡ್ಕ ಬ್ಲಾಕ್ ಕಾಂಗ್ರೆಸ್ ಸಮಿತಿಯ ನೇತೃತ್ವದಲ್ಲಿ ಧರಣಿ ಕಾಸರಗೋಡು ಜನರಲ್ ಆಸ್ಪತ್ರೆಯ ಮುಂಭಾಗದಲ್ಲಿ. ಖಾಸಗಿ ಬಸ್ ಮುಷ್ಕರ, ಕಾಸರಗೋಡಿನಲ್ಲಿ ಜನಜೀವನ ಅಸ್ತವ್ಯಸ್ತ. ಕೃಷಿ ಅಗತ್ಯಗಳಿಗಿರುವ ಉಚಿತ ವಿದ್ಯುತ್ ನಿಲ್ಲಿಸುವ ಕ್ರಮವನ್ನು ವಿರೋಧಿಸಿ ಕಿಸಾನ್ ಸೇನೆ ವತಿಯಿಂದ ಮಾರ್ಚ್ ಜುಲೈ 10ರಂದು. ಶೌರ್ಯ ಸ್ವಯಂ ಸೇವಕರ ತರಬೇತಿ ಕಾರ್ಯಾಗಾರ ಕಾಸರಗೋಡು ಮಂಜೇಶ್ವರ ತಾಲೂಕು ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಬಿಸಿ ಟ್ರಸ್ಟ್ ಹಾಗೂ ಶೌರ್ಯ ವಿಪತ್ತು ನಿರ್ವಹಣಾ ಸಮಿತಿ ನೇತೃತ್ವದಲ್ಲಿ. ವಾರ್ತೆಗಳು ವಿವರವಾಗಿ. ಅಭಿವೃದ್ಧಿ ರಹಿತ ಭ್ರಷ್ಟಾಚಾರ ಆಡಳಿತವನ್ನು ಪ್ರತಿಭಟಿಸಿ ಬಿಜೆಪಿ ಕಾಸರಗೋಡು ನಗರ ಸಮಿತಿಯ ಆಶ್ರಯದಲ್ಲಿ ಕಾಸರಗೋಡು ಮುನ್ಸಿಪಲ್ ಕಚೇರಿಗೆ ನಡೆಸಿದ ಮಾರ್ಚ್ನಲ್ಲಿ ಘರ್ಷಣೆ ಉಂಟಾಯಿತು. ಕಾರ್ಯಕರ್ತರನ್ನು ಚದುರಿಸಲು ಪೊಲೀಸರು ಜಲಪಿರಂಗಿ ಉಪಯೋಗಿಸಿದರು. ಮಾರ್ಚ್ ಅನ್ನು ಜಿಲ್ಲಾಧ್ಯಕ್ಷೆ ಎಂಎಲ್ ಅಶ್ವಿನಿ ಉದ್ಘಾಟಿಸಿದರು. ಯುಡಿಎಫ್ ಆಡಳಿತದ ಕಾಸರಗೋಡು ನಗರಸಭೆಯಲ್ಲಿ ಅಭಿವೃದ್ಧಿ ರಹಿತ ಭ್ರಷ್ಟಾಚಾರ ಆಡಳಿತವನ್ನು ಪ್ರತಿಭಟಿಸಿ ಬಿಜೆಪಿ ಕಾಸರಗೋಡು ನಗರ ಸಮಿತಿಯ ಆಶ್ರಯದಲ್ಲಿ ಮಾರ್ಚ್ ನಡೆಸಲಾಯಿತು. ಕಾಸರಗೋಡು ಶ್ರೀ ಮಲ್ಲಿಕಾರ್ಜುನ ಕ್ಷೇತ್ರ ಪರಿಸರದಿಂದ ಆರಂಭಗೊಂಡ ಮಾರ್ಚ್ನಲ್ಲಿ ಹಲವಾರು ಮಂದಿ ಕಾರ್ಯಕರ್ತರು ಭಾಗವಹಿಸಿದ್ದರು. ಕಾಸರಗೋಡು ಮುನ್ಸಿಪಲ್ ಕಚೇರಿಗೆ ಪ್ರವೇಶಿಸಲು ಪ್ರಯತ್ನಿಸಿದ ಕಾರ್ಯಕರ್ತರನ್ನು ಪೊಲೀಸರು ತಡೆದರು. ಗೇಟ್ ತಡೆ ತೆರೆಯಲು ಪ್ರಯತ್ನಿಸಿರುವುದು ಘರ್ಷಣೆಗೆ ಕಾರಣವಾಯಿತು. ಕಾರ್ಯಕರ್ತರನ್ನು ಚದುರಿಸಲು ಪೊಲೀಸರು ಜಲಪಿರಂಗಿ ಉಪಯೋಗಿಸಿದರು. ಮಾರ್ಚ್ ಅನ್ನು ಬಿಜೆಪಿ ജില്ലാധ്യക്ഷೆ ಎಂಎಲ್ അശ്വിനി ഉദ്ഘാಟಿಸಿದರು. ഇവിടെ കാസർഗോഡ് മുനിസിപ്പാലിറ്റി കോർപ്പറേഷൻ പറയുന്ന ഒരു ചെറിയ കോർപ്പറേഷനിൽ പോലും ഒരു ഡെവലപ്മെന്റ് ആയിട്ടുണ്ടെന്ന് പറയാൻ വേണ്ടി നമുക്ക് സാധിക്കുന്നില്ല. പ്രിയമുള്ളവരെ, ഞാൻ കാസർഗോഡ് മുനിസിപ്പൽ കോർപ്പറേഷൻ പകരം കാസർഗോഡ് മണി സെന്റർ എന്ന് പറയാൻ ഞാൻ ആഗ്രഹിക്കുന്നു. എന്തുകൊണ്ടെന്ന് പറഞ്ഞെങ്കിൽ ഈ മുസ്ലിം ലീഗിക്ക് ഇവിടെ മണി സെന്റർ ആയിട്ട് മാറിയിട്ടുണ്ട് നമ്മുടെ മുനിസിപ്പൽ കോർപ്പറേഷൻ. എന്ത് നേട്ടങ്ങളാണ് കൊണ്ടുവന്നിട്ടുള്ളത്? ഡെവലപ്മെന്റ്സ്. ഇവിടെ റോഡുകൾ നോക്കിയെങ്കിൽ ഒരു ഡെവലപ്മെന്റ് ഇല്ല. നമുക്കിവിടെ ബിൽഡിംഗുകൾ കണ്ടെങ്കിൽ അറിയാം എപ്പോ ഈ കാസർഗോഡ് മുനിസിപ്പലിന്റെ അണ്ടറിൽ വരുന്ന ബിൽഡിംഗുകൾ തകർന്നു വീണു. ಸಾವಯವ ತ್ಯಾಜ್ಯ ಸಂಸ್ಕರಣಾ ಯೋಜನೆ ಸೇರಿದಂತೆ ವಿವಿಧ ಸಾರ್ವಜನಿಕ ಕಲ್ಯಾಣ ಮತ್ತು ಅಭಿವೃದ್ಧಿ ಯೋಜನೆಗಳ ಅನುಷ್ಠಾನದಲ್ಲಿ ಬಹಳಷ್ಟು ಅಕ್ರಮಗಳನ್ನು ಹಾಗೂ ಭ್ರಷ್ಟಾಚಾರವನ್ನು ನಗರಸಭೆ ನಡೆಸುತ್ತಿದೆ ಎಂದು ಮುನ್ಸಿಪಲ್ ಕೌನ್ಸಿಲರ್ ಹಾಗೂ ಬಿಜೆಪಿ ಮಾಜಿ ಜಿಲ್ಲಾ ಉಪಾಧ್ಯಕ್ಷ ಪಿ ರಮೇಶ್ ಆರೋಪಿಸಿದರು.
ಮುನ್ಸಿಪಲ್ ಟೌನ್ ಈಸ್ಟ್ ಏರಿಯಾ ಅಧ್ಯಕ್ಷ ವರಪ್ರಸಾದ್ ಕೋಟೆಕಣಿ ಅಧ್ಯಕ್ಷತೆ ವಹಿಸಿದ್ದರು. ಬಿಜೆಪಿ ಕಾಸರಗೋಡು ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಪಿಆರ್ ಸುನಿಲ್, ಮಂಡಲ ಅಧ್ಯಕ್ಷ ಗುರುಪ್ರಸಾದ್ ಪ್ರಭು, ರಾಜ್ಯ ಸಮಿತಿ ಸದಸ್ಯೆ ಸವಿತಾ ಟೀಚರ್, ಜಿಲ್ಲಾ ಕಾರ್ಯದರ್ಶಿ ಪ್ರಮೀಳಾ ಮಜಲ್, ಕೋಶಾಧಿಕಾರಿ ವೀಣಾ ಅರುಣ್ ಶೆಟ್ಟಿ, ಮುನ್ಸಿಪಲ್ ಕೌನ್ಸಿಲರ್ಗಳು, ಕಾಸರಗೋಡು ಮಂಡಲ ಮತ್ತು ನಗರ ಸಮಿತಿ ಪದಾಧಿಕಾರಿಗಳು ಭಾಗವಹಿಸಿದ್ದರು. ನ್ಯೂಸ್ ಬ್ಯೂರೋ, ಕಾಸರಗೋಡು. ಆರೋಗ್ಯ ವಲಯದ ಮೇಲಿರುವ ರಾಜ್ಯ ಸರ್ಕಾರದ ನಿರ್ಲಕ್ಷ್ಯವನ್ನು ಪ್ರತಿಭಟಿಸಿ ಕಾಸರಗೋಡು ಮುಳಿಯಾರ್ ಕಾರಡ್ಕ ಬ್ಲಾಕ್ ಕಾಂಗ್ರೆಸ್ ಸಮಿತಿಯ ನೇತೃತ್ವದಲ್ಲಿ ಕಾಸರಗೋಡು ಜನರಲ್ ಆಸ್ಪತ್ರೆಯ ಮುಂಭಾಗದಲ್ಲಿ ಧರಣಿ ನಡೆಸಲಾಯಿತು. ಕೆಪಿಸಿಸಿ ಕಾರ್ಯದರ್ಶಿ ಕೆ ನೀಲಕಂಠನ್ ಉದ್ಘಾಟಿಸಿದರು. ಆರೋಗ್ಯ ವಲಯದ ಮೇಲಿರುವ ರಾಜ್ಯ ಸರ್ಕಾರದ ನಿರ್ಲಕ್ಷ್ಯವನ್ನು ಪ್ರತಿಭಟಿಸಿ ಕಾಸರಗೋಡು ಮುಳಿಯಾರ್ ಕಾರಡ್ಕ ಬ್ಲಾಕ್ ಕಾಂಗ್ರೆಸ್ ಸಮಿತಿಯ ನೇತೃತ್ವದಲ್ಲಿ ಕಾಸರಗೋಡು ಜನರಲ್ ಆಸ್ಪತ್ರೆಯ ಮುಂಭಾಗದಲ್ಲಿ ಧರಣಿ ನಡೆಸಲಾಯಿತು. ಕೆಪಿಸಿಸಿ ಕಾರ್ಯದರ್ಶಿ ಕೆ ನೀಲಕಂಠನ್ ಉದ್ಘಾಟಿಸಿದರು. അവിടെ ചികിത്സിക്കാൻ ഡോക്ടർമാരില്ല, പരിശോധിക്കാൻ അവരെ സഹായിക്കാൻ ജീവനക്കാരില്ല. അപ്പോൾ ഇവിടെ മരുന്നില്ല, ഇവിടെ ശസ്ത്രക്രിയ ഉപകരണങ്ങളില്ല. ഇത്രയും മോശമായ ഒരു സാഹചര്യം കേരളത്തിന്റെ ചരിത്രത്തിൽ ഉണ്ടായിട്ടുണ്ടോ എന്നുള്ളതിനെ കുറിച്ച് പരിശോധിക്കണം. അവർ തികച്ചും നമുക്കറിയാമല്ലോ ഒരു അഭയകേന്ദ്രമായി പ്രവർത്തിക്കുന്ന നമ്മുടെ ആരോഗ്യ മേഖലയിലെ ആസ്പത്രികൾ നിശ്ചലാവസ്ഥയിലാക്കി ഗവൺമെന്റ് മുന്നോട്ട് പോകുമ്പോൾ അത് കണ്ടില്ലെന്നടിച്ച് മുന്നോട്ട് പോകാൻ നമുക്ക് സാധിക്കില്ല. കാരണം ജനങ്ങളുടെ ജീവൻ പ്രശ്നമാണ് നമുക്ക് വലുത്. ആ ജനങ്ങളുടെ ജീവനും സ്വത്തിനും സംരക്ഷിക്കുന്ന ഉത്തരവാദിത്വം ഗവൺമെന്റുണ്ട്. ആ ഉത്തരവാദിത്വം നൽകേണ്ട മന്ത്രിമാർ, ആ ഉത്തരവാദിത്വം നൽകേണ്ട മുഖ്യമന്ത്രി തന്നെ അതിൽ നിന്നും പിറകോട്ട് പോകുമ്പോൾ നമ്മൾ എന്ത് ചെയ്യണം എന്നുള്ളതിനെ കുറിച്ച് ആലോചിക്കണം. ಕಾಸರಗೋಡು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಎಂ ರಾಜೀವನ್ ನಂಬ್ಯಾರ್ ಅಧ್ಯಕ್ಷತೆ ವಹಿಸಿದ್ದರು. ಎಂಸಿ ಪ್ರಭಾಕರನ್, ಎಂ ಕುഞ്ഞಂಬು ನಂಬ್ಯಾರ್, ಸಿಎಂ ಜೇಮ್ಸ್, ಕೆ ಖಾಲಿದ್, ಆರ್ ಗಂಗಾಧರನ್, ಮನಾಫ್ ನುಳ್ಳಿಪಾಡಿ, ಅರ್ಜುನ್ ತಾಯಲಂಗಾಡಿ, ಎ ವಾಸುದೇವನ್ ನೇತೃತ್ವ ವಹಿಸಿದ್ದರು. ಮುಳಿಯಾರ್ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಟಿ ಗೋಪಿನಾಥನ್ ನಾಯರ್ ಸ್ವಾಗತಿಸಿದರು. ನ್ಯೂಸ್ ಬ್ಯೂರೋ, ಕಾಸರಗೋಡು. ಖಾಸಗಿ ಬಸ್ ಮುಷ್ಕರದಿಂದ ಕಾಸರಗೋಡಿನಲ್ಲಿ ಜನಜೀವನ ಅಸ್ತವ್ಯಸ್ತಗೊಂಡಿದೆ. ಮುಷ್ಕರದ ನಂತರ ಜಿಲ್ಲೆಯ ಹಲವೆಡೆಗಳಲ್ಲಿ ಪ್ರಯಾಣಿಕರು ಭಾರಿ ತೊಂದರೆಯನ್ನು ಅನುಭವಿಸಿದರು. ಕೆಎಸ್ಆರ್ಟಿಸಿ ಬಸ್ಗಳು ಹೆಚ್ಚುವರಿ ಸೇವೆಗಳನ್ನು ಒದಗಿಸುತ್ತಿದ್ದರೂ ಜನಜೀವನದ ಮೇಲೆ ಖಾಸಗಿ ಬಸ್ ಮುಷ್ಕರ ತೀವ್ರ ಪರಿಣಾಮ ಬೀರಿದೆ. ವಿದ್ಯಾರ್ಥಿಗಳ ರಿಯಾಯಿತಿ, ಪ್ರಯಾಣ ದರ ಏರಿಕೆ ಸೇರಿದಂತೆ ವಿವಿಧ ಬೇಡಿಕೆಗಳನ್ನು ಮುಂದಿಟ್ಟುಕೊಂಡಾಗಿದೆ. ಜಂಟಿ ಹೋರಾಟ ಸಮಿತಿಯ ಆಶ್ರಯದಲ್ಲಿ ಖಾಸಗಿ ಬಸ್ ಮುಷ್ಕರ ಹೋರಾಟ ನಡೆಸಿರುವುದು. ವಿದ್ಯಾರ್ಥಿಗಳ ರಿಯಾಯಿತಿ ದರವನ್ನು ಹೆಚ್ಚಿಸಬೇಕು, ನಕಲಿ ರಿಯಾಯಿತಿ ಕಾರ್ಡ್ಗಳನ್ನು ತಡೆಗಟ್ಟಬೇಕು, 140 ಕಿಲೋಮೀಟರ್ಗಿಂತ ಹೆಚ್ಚು ಓಡುವ ಬಸ್ಸುಗಳ ಪರವಾನಗಿಗಳನ್ನು ನವೀಕರಿಸಬೇಕು ಹಾಗೂ ಅನಗತ್ಯ ದಂಡವನ್ನು ತಡೆಗಟ್ಟಬೇಕು ಮುಂತಾದ ಬೇಡಿಕೆಗಳನ್ನು ಮುಂದಿಟ್ಟುಕೊಂಡು ಸಂಯುಕ್ತ ಹೋರಾಟ ಸಮಿತಿ ರಾಜ್ಯಾದ್ಯಂತ ನಡೆಸಿದ ಖಾಸಗಿ ಬಸ್ ಮುಷ್ಕರ ಕಾಸರಗೋಡಿನಲ್ಲಿ ಯಶಸ್ವಿಯಾಯಿತು. ಜಿಲ್ಲೆಯಲ್ಲಿ ಮುಷ್ಕರ ಪ್ರಯಾಣಿಕರ ಮೇಲೆ ತೀವ್ರ ಪರಿಣಾಮ ಬೀರಿತು. ಕೆಎಸ್ಆರ್ಟಿಸಿ ಬಸ್ಸುಗಳು ಹೆಚ್ಚುವರಿ ಸೇವೆಗಳನ್ನು ಒದಗಿಸುತ್ತಿದ್ದರೂ ಖಾಸಗಿ ಬಸ್ ಮುಷ್ಕರ ಜನಜೀವನದ ಮೇಲೆ ತೀವ್ರ ಪರಿಣಾಮ ಬೀರಿತು. ಖಾಸಗಿ ಬಸ್ಸುಗಳನ್ನು ಅವಲಂಬಿಸಿರುವ ಎಲ್ಲರೂ ಸಂಕಷ್ಟ ಅನುಭವಿಸಬೇಕಾಯಿತು. ಬಸ್ಸುಗಳು ಇಲ್ಲದೇ ಇರುವುದರಿಂದ ಶಾಲೆಗಳನ್ನು ತಲುಪಬೇಕಾದ ವಿದ್ಯಾರ್ಥಿಗಳು ಹಾಗೂ ಕಚೇರಿಗಳನ್ನು ತಲುಪಬೇಕಾದವರು ತೀವ್ರ ತೊಂದರೆ ಅನುಭವಿಸಬೇಕಾಯಿತು. ಬಸ್ ಮುಷ್ಕರ ವ್ಯಾಪಾರಿಗಳಿಗೂ ಹಿನ್ನಡೆ ನೀಡಿತು. ಕಾಸರಗೋಡು ಸೇರಿದಂತೆ ಜಿಲ್ಲೆಯ ಎಲ್ಲಾ ಪ್ರಮುಖ ನಗರಗಳಲ್ಲಿಯೂ ಜನಸಂದಣಿ ಕಡಿಮೆಯಾಗಿತ್ತು. ಕಳೆದ ದಿನ ಖಾಸಗಿ ಬಸ್ ಮಾಲೀಕರೊಂದಿಗೆ ಟ್ರಾನ್ಸ್ಪೋರ್ಟ್ ಕಮಿಷನ್ ನಡೆಸಿದ ಮಾತುಕತೆ ವಿಫಲವಾದ ನಂತರ ಸಂಯುಕ್ತ ಹೋರಾಟ ಸಮಿತಿ ಇಂದು ಮುಷ್ಕರ ನಡೆಸಿತು. ಒಂದು ವಾರದೊಳಗೆ ಪರಿಹಾರವಿಲ್ಲದಿದ್ದರೆ ಜುಲೈ 22ರಿಂದ ಅನಿರ್ದಿಷ್ಟಾವಧಿ ಮುಷ್ಕರ ನಡೆಸಲು ನಿರ್ಧರಿಸಲಾಗಿದೆ. ಈ ಮಧ್ಯೆ ಕಾರ್ಮಿಕ ಸಂಘಟನೆಗಳ ನೇತೃತ್ವದಲ್ಲಿ ಇಂದು ಮಧ್ಯರಾತ್ರಿಯಿಂದ ರಾಷ್ಟ್ರೀಯ ಮುಷ್ಕರ ಘೋಷಿಸಲಾಗಿದೆ. ಕೇಂದ್ರ ಸರ್ಕಾರದ ಕಾರ್ಮಿಕ ವಿರೋಧಿ ನೀತಿಗಳನ್ನು ವಿರೋಧಿಸಿ ಮುಷ್ಕರಕ್ಕೆ ಕರೆ ನೀಡಲಾಗಿದೆ. ವಾಣಿಜ್ಯ ವ್ಯವಸಾಯ ವಲಯಗಳ ಕಾರ್ಮಿಕರು, ಕೇಂದ್ರ ಹಾಗೂ ರಾಜ್ಯ ಸರ್ಕಾರಿ ನೌಕರರು, ಬ್ಯಾಂಕಿಂಗ್, ಇನ್ಶೂರೆನ್ಸ್, ಅಂಚೆ ಮುಂತಾದ ವಲಯಗಳ ನೌಕರರು ಮುಷ್ಕರದ ಭಾಗವಾಗಲಿದ್ದಾರೆ. ಆಸ್ಪತ್ರೆಗಳು ಸೇರಿದಂತೆ ಅಗತ್ಯ ಸೇವೆಗಳಿಗೆ ಮುಷ್ಕರದಿಂದ ವಿನಾಯಿತಿ ನೀಡಲಾಗಿದೆ. ನ್ಯೂಸ್ ಬ್ಯೂರೋ, ಕಾಸರಗೋಡು. ಕೃಷಿ ಅಗತ್ಯಗಳಿಗಿರುವ ಉಚಿತ ವಿದ್ಯುತ್ ನಿಲ್ಲಿಸುವ ಕ್ರಮವನ್ನು ವಿರೋಧಿಸಿ ಕಿಸಾನ್ ಸೇನೆ ವತಿಯಿಂದ ಜುಲೈ 10ರಂದು ಪುತ್ತಿಗೆ ಕೃಷಿ ಭವನಕ್ಕೆ ಮಾರ್ಚ್ ನಡೆಸಲಾಗುವುದು. ರೈತರ ಸಮಸ್ಯೆಗಳನ್ನು ಪರಿಹರಿಸಲು ಜಿಲ್ಲೆಯ ಶಾಸಕರು ಹಾಗೂ ಕೃಷಿ ಸಚಿವರು ತುರ್ತಾಗಿ ಮಧ್ಯಪ್ರವೇಶಿಸಬೇಕೆಂದು ಕಿಸಾನ್ ಸೇನೆಯ ಪದಾಧಿಕಾರಿಗಳು ಸುದ್ದಿಗೋಷ್ಠಿಯಲ್ಲಿ ಹೇಳಿದರು. ಕೃಷಿ ಉದ್ದೇಶಗಳಿಗಾಗಿ ಮೋಟಾರ್ ಬಳಸಿ ನದಿಯಿಂದ ನೀರು ತೆಗೆಯಬಾರದು ಹಾಗೂ ಕೊಳವೆ ಬಾವಿಗಳಿಂದ ನೀರನ್ನು ಕೃಷಿಗೆ ಬಳಸಿದರೆ ಉಚಿತ ವಿದ್ಯುತ್ ಲಭ್ಯವಿರುವುದಿಲ್ಲ ಎಂಬ ನಿರ್ಧಾರ ರೈತರಿಗೆ ಕರಾಳ ಕಾನೂನಾಗಿದೆ ಎಂದು ಕಿಸಾನ್ ಸೇನೆಯ ಪದಾಧಿಕಾರಿಗಳು ಹೇಳಿದರು. ಕೃಷಿ ಭವನದ ಕ್ರಮವನ್ನು ವಿರೋಧಿಸಿ ಜುಲೈ 10ರಂದು ಬೆಳಗ್ಗೆ 10:30ಕ್ಕೆ ಕಟ್ಟತಡ್ಕದಿಂದ ಪುತ್ತಿಗೆ ಕೃಷಿ ಭವನಕ್ಕೆ ಪ್ರತಿಭಟನಾ ಮಾರ್ಚ್ ನಡೆಯಲಿದೆ ಎಂದು ಪದಾಧಿಕಾರಿಗಳು ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು. കൃഷി ഭവനിൽ നിന്ന് കഴിഞ്ഞ 20 വർഷത്തിലധികമായി സൗജന്യമായി ലഭിച്ചുകൊണ്ടിരുന്ന ഈ പദ്ധതി കർഷകർക്ക് ഇല്ല എന്ന ഈ 10-ഓളം കർഷകർക്ക് ഇല്ല എന്ന കാര്യം മനസ്സിലാകുന്നത് KCB
നിങ്ങൾ ബില്ലടിച്ചില്ലെങ്കിൽ നിങ്ങളുടെ വൈദ്യുതി സൗജന്യമായ വൈദ്യുതി വിച്ഛേദിക്കുമെന്ന് പറയുമ്പോൾ മാത്രമാണ്. യഥാർത്ഥത്തിൽ ഇതിനുവേണ്ടി അപേക്ഷ കൊടുക്കുകയും സൗജന്യമായി ഇത്രയും കാലം ലഭിക്കുകയും ചെയ്ത വൈദ്യുതി നിങ്ങൾ അതിൽ അർഹതയില്ല, അനർഹരാണ് എന്ന വിവരം ഒരു കർഷകർക്കും കൃഷിഭവൻ അറിയിച്ചിട്ടില്ല. ಕಿಸಾನ್ ಸೇನಾ ಜಿಲ್ಲಾ ಕಾರ್ಯದರ್ಶಿ ಶುಕ್ಕೂರ್ ಕಣಾಜೆ, ಕಿಸಾನ್ ಸೇನಾ ಪುತ್ತಿಗೆ ಪಂಚಾಯತ್ ಅಧ್ಯಕ್ಷ ಪಿ ಅಬ್ದುಲ್ಲಾ ಕಂಡತಿಲ್, ಪ್ರಧಾನ ಕಾರ್ಯದರ್ಶಿ ಸುರೇಶ್ ಪಿಎ ಅಡ್ಕತೊಟ್ಟಿ, ಉಪಾಧ್ಯಕ್ಷ ಬಾಲಸುಬ್ರಹ್ಮಣ್ಯ ಭಟ್ ಚಕ್ಕಣಿಗೆ, ಜೊತೆ ಕಾರ್ಯದರ್ಶಿ ಪ್ರಸಾದ್ ಕಾಕಪಾಡಿ ಸುದ್ದಿಗೋಷ್ಠಿಯಲ್ಲಿ ಉಪಸ್ಥಿತರಿದ್ದರು. ನ್ಯೂಸ್ ಬ್ಯೂರೋ, ಕಾಸರಗೋಡ್. ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಬಿಸಿ ಟ್ರಸ್ಟ್ ಕಾಸರಗೋಡು ಮಂಜೇಶ್ವರ ತಾಲೂಕು ಶೌರ್ಯ ವಿಪತ್ತು ನಿರ್ವಹಣಾ ಸಮಿತಿ ಕಾಸರಗೋಡು ಮಂಜೇಶ್ವರ ತಾಲೂಕು ನೇತೃತ್ವದಲ್ಲಿ ಶೌರ್ಯ ಸ್ವಯಂ ಸೇವಕರ ತರಬೇತಿ ಕಾರ್ಯಾಗಾರ ನಡೆಯಿತು. ಪೊಲೀಸ್ ಅಧಿಕಾರಿ ರಾಜೀವನ್ ಕಾಸರಗೋಡು ಉದ್ಘಾಟಿಸಿದರು. ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಬಿಸಿ ಟ್ರಸ್ಟ್ ಕಾಸರಗೋಡು ಮಂಜೇಶ್ವರ ತಾಲೂಕು ಶೌರ್ಯ ವಿಪತ್ತು ನಿರ್ವಹಣಾ ಸಮಿತಿ ಕಾಸರಗೋಡು ಮಂಜೇಶ್ವರ ತಾಲೂಕಿನ ಶೌರ್ಯ ಸ್ವಯಂ ಸೇವಕರ ತರಬೇತಿ ಕಾರ್ಯಾಗಾರ ಅಣಂಗೂರು ಶ್ರೀ ಶಾರದಾಂಬ ಸಭಾಂಗಣದಲ್ಲಿ ನಡೆಯಿತು. ಪೊಲೀಸ್ ಅಧಿಕಾರಿ ರಾಜೀವನ್ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು. ತಾಲೂಕು ಜನಜಾಗೃತಿ ವೇದಿಕೆ ಕಾಸರಗೋಡು ಅಧ್ಯಕ್ಷ ಅಖಿಲೇಶ್ ನಗುಮುಗಂ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದರು. ಜಿಲ್ಲಾ ನಿರ್ದೇಶಕ ಬಾಬು ನಾಯ್ಕ ಎಸ್ ಪ್ರಾಸ್ತಾವಿಕ ಮಾತುಗಳನ್ನಾಡಿದರು. ತಾಲೂಕು ಜನಜಾಗೃತಿ ವೇದಿಕೆ ಮಂಜೇಶ್ವರ ಅಧ್ಯಕ್ಷ ಜಯಪ್ರಕಾಶ್ ತೊಟ್ಟೆತ್ತೋಡಿ, ತಾಲೂಕು ಭಜನಾ ಪರಿಷತ್ ಕಾಸರಗೋಡು ಅಧ್ಯಕ್ಷ ವೆಂಕಟರಮಣ ಹೊಳ್ಳ ತರಬೇತಿಯಲ್ಲಿ ಭಾಗವಹಿಸಿದ ಸ್ವಯಂ ಸೇವಕರಿಗೆ ಶುಭ ಹಾರೈಸಿದರು. ಅಖಿಲ ಕರ್ನಾಟಕ ಜನಜಾಗೃತಿ ವೇದಿಕೆ ಬೆಳ್ತಂಗಡಿ ಪ್ರಾದೇಶಿಕ ನಿರ್ದೇಶಕ ವಿವೇಕ್ ಪಾಯಸ್ ಉತ್ತಮ ಸಂಘಟನೆ ಬೆಳೆಸುವುದರ ಕುರಿತು ಮಾಹಿತಿ ಮಾರ್ಗದರ್ಶನ ನೀಡಿದರು. ಶೌರ್ಯ ವಿಪತ್ತು ನಿರ್ವಹಣಾ ಸಮಿತಿ ಅಂದರೆ ತುರ್ತು ಸಮಯದಲ್ಲಿ ಆಪತ್ಕಾಲದಲ್ಲಿ ಸ್ಥಳೀಯ ಜನರಿಗೆ ಆಪತ್ತಿನಲ್ಲಿರುವವರನ್ನು ಅವರ ಜೀವ ರಕ್ಷಣೆ ಮತ್ತು ಪ್ರಾಣ ರಕ್ಷಣೆ ಮತ್ತು ಅವರನ್ನು ಆ ಜಾಗದಿಂದ ವಿಪತ್ತಿನ ಜಾಗದಿಂದ ಇನ್ನೊಂದು ಜಾಗಕ್ಕೆ ರೆಸ್ಕ್ಯೂ ಮಾಡುವಂಥ ಕೆಲಸ ಮತ್ತು ವಿಪತ್ತಿನ ಸಂದರ್ಭದಲ್ಲಿ ವಿಪತ್ತು ಆದ ಬಳಿಕ ಆ ಒಂದು ವ್ಯವಸ್ಥೆಯಲ್ಲಿ ಸಹಕರಿಸಲು ಪೂರಕವಾದ ಒಂದು ತಂಡಕವನ್ನು ಇವತ್ತು ನಾವು ಕರ್ನಾಟಕ ರಾಜ್ಯದಲ್ಲಿ ರಚಿಸಿದ್ದೇವೆ. ಸುಮಾರು 10,416ಕ್ಕೂ ಮಿಕ್ಕಿದ ಸ್ವಯಂ ಸೇವಕರು ಈ ನಿಟ್ಟಿನಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಪ್ರತಿ ಒಂದು ತಾಲೂಕು ಸಮಿತಿಗೆ 2 ಲಕ್ಷ ಮೊತ್ತದ ಪರಿಕರಗಳನ್ನು ನಾವು ಕೊಟ್ಟಿದ್ದೇವೆ. ಈ ಪರಿಕರಗಳನ್ನು ಬಳಸಿ ಅವರ ಸುರಕ್ಷತೆಯನ್ನು ಮೊದಲು ಮಾಡಿಕೊಂಡು ವಿಪತ್ತು ನಿರ್ವಹಣೆ ಮಾಡಬೇಕೆನ್ನುವುದು ಪೂಜ್ಯರ ಅಪೇಕ್ಷೆಯಾಗಿದೆ. ಅತಿ ಮುಖ್ಯವಾಗಿ ಜಿಲ್ಲಾಡಳಿತ, ತಾಲೂಕಾಡಳಿತ ಮತ್ತು ಸ್ಥಳೀಯ ಸಂಘ ಸಂಸ್ಥೆಗಳ ಮತ್ತು ಅಗ್ನಿಶಾಮಕ ದಳ ತುರ್ತು ಸೇವೆಗಳ ಸಹಕಾರದಿಂದ ನಮ್ಮ ಶೌರ್ಯ ಸ್ವಯಂ ಸೇವಕರು ರಾಜ್ಯದಲ್ಲಿ ಸುಮಾರು 5 ವರ್ಷದಿಂದ ಬಹಳ ವಿಶೇಷವಾಗಿ ವಿಪತ್ತು ನಿರ್ವಹಣಾ ಸೇವೆ ಮತ್ತು ಸಾಮಾಜಿಕ ಸೇವೆಯನ್ನು ಮಾಡಿಕೊಂಡು ಬಂದಿದ್ದಾರೆ. ಕೇಂದ್ರ ಒಕ್ಕೂಟ ಅಧ್ಯಕ್ಷ ಜ್ಞಾನೇಶ್ ಆಚಾರ್ಯ, ಯೋಜನಾಧಿಕಾರಿಗಳಾದ ಮಾಧವಗೌಡ, ಜೈವಂತ್ ಪಟಗಾರ, ಗಣೇಶ್ ಆಚಾರ್ಯ, ಕಾಸರಗೋಡು ಮಂಜೇಶ್ವರ ತಾಲೂಕಿನ ಶೌರ್ಯ ಸಮಿತಿ ಮಾಸ್ಟರ್ಗಳಾದ ಜಗದೀಶ್, ಪ್ರದೀಪ್ ಕಿರಣ್, ಕ್ಯಾಪ್ಟನ್ಗಳಾದ ರವಿಕುಮಾರ್, ಸುರೇಂದ್ರ ಉಪಸ್ಥಿತರಿದ್ದರು. ಕಾಸರಗೋಡು ಮಂಜೇಶ್ವರ ತಾಲೂಕಿನ ಶೌರ್ಯ ಘಟಕಗಳ ಸಂಯೋಜಕರು, ಘಟಕ ಪ್ರತಿನಿಧಿಗಳು, ಸ್ವಯಂ ಸೇವಕರು ಭಾಗವಹಿಸಿದ್ದರು. ದಿನೇಶ್ ಸ್ವಾಗತಿಸಿ ಶಶಿಕಲಾ ಸುವರ್ಣ ಧನ್ಯವಾದವಿತ್ತರು. ಗೋಪಾಲಕೃಷ್ಣ ಕಾರ್ಯಕ್ರಮ ನಿರೂಪಿಸಿದರು. ನ್ಯೂಸ್ ಬ್ಯೂರೋ, ಕಾಸರಗೋಡು. ಬದಿಯಡ್ಕ ಪೆರಡಲ ಜಿಎಚ್ಎಸ್ ಶಾಲೆಯ ಇಕೋ ಕ್ಲಬ್ನ ಸಹಯೋಗದಲ್ಲಿ ಇಂಧನ ಸಂರಕ್ಷಣಾ ಜಾಗೃತಿಗೆ ಸಂಬಂಧಿಸಿದಂತೆ ಉತ್ಪಾದಿಸಲಾದ ಎಲ್ಇಡಿ ಬಲ್ಬ್ ಹಸ್ತಾಂತರ ಹಾಗೂ ವಾಟರ್ ಪ್ಯೂರಿಫೈಯರ್ ಮತ್ತು ಇನ್ಫಿನೇಟರ್ ಉದ್ಘಾಟನೆ ನಡೆಯಿತು. ಕಾಸರಗೋಡು ಜಿಲ್ಲಾ ಪಂಚಾಯತ್ ಸದಸ್ಯೆ ಶೈಲಜಾ ಭಟ್ ಉದ್ಘಾಟಿಸಿದರು. ಬದಿಯಡ್ಕ ಪೆರಡಾಲ ಜಿಎಚ್ಎಸ್ ಶಾಲೆಯ ಇಕೋ ಕ್ಲಬ್ನ ಸಹಯೋಗದಲ್ಲಿ ಇಂಧನ ಸಂರಕ್ಷಣಾ ಜಾಗೃತಿಗೆ ಸಂಬಂಧಿಸಿದಂತೆ ಉತ್ಪಾದಿಸಲಾದ ಎಲ್ಇಡಿ ಬಲ್ಬ್ ಅನ್ನು ವ್ಯಾಪಾರಿ ವ್ಯವಸಾಯಿ ಏಕೋಪನ ಸಮಿತಿ ಬದಿಯಡ್ಕ ಘಟಕದ ಅಧ್ಯಕ್ಷ ನರೇಂದ್ರ ಬಿಎನ್ ಇವರಿಗೆ ಹಸ್ತಾಂತರಿಸಲಾಯಿತು. ಕಾಸರಗೋಡು ಜಿಲ್ಲಾ ಪಂಚಾಯತ್ ಸದಸ್ಯೆ ಶೈಲಜಾ ಭಟ್ ರಿವರ್ಸ್ ಆಸ್ಮೋಸಿಸ್ ವಾಟರ್ ಪ್ಯೂರಿಫೈಯರ್ ಹಾಗೂ ಇನ್ಫಿನೇಟರ್ ಉದ್ಘಾಟಿಸಿದರು. ಶಾಲಾ ಪೋಷಕರ ಅಧ್ಯಕ್ಷ ಅಶ್ರಫ್ ಮುನಿಯೂರು ಅಧ್ಯಕ್ಷತೆ ವಹಿಸಿದ್ದರು. ಕಲ್ಲಿಕೋಟೆ ಕಾಲೇಜು ಶಿಕ್ಷಣ ಉತ್ತರ ವಲಯ ಮಾಜಿ ಉಪನಿರ್ದೇಶಕ ಪ್ರೊಫೆಸರ್ ವಿ ಗೋಪಿನಾಥನ್ ಮುಖ್ಯ ಅತಿಥಿಯಾಗಿದ್ದರು. ಗ್ರಾಮ ಪಂಚಾಯತ್ ಸದಸ್ಯ ಬಾಲಕೃಷ್ಣ ಶೆಟ್ಟಿ, ಬದಿಯಡ್ಕ ಗ್ರಾಮ ಪಂಚಾಯತ್ ಮಾಜಿ ಅಧ್ಯಕ್ಷ ಮಾಹಿನ್ ಕೇಳೋಟ್, ಕಾಸರಗೋಡು ಜಿಲ್ಲಾ ಇಇಪಿ ಸಹ ಸಂಯೋಜಕ ಹರಿಹರನ್ ಮಾಸ್ಟರ್, ಅಖಿಲೇಶ್ ನಗುಮುಗಂ, ಕೆಎಸ್ಸಿಬಿ ಬದಿಯಡ್ಕ ವಿಭಾಗ ಮೇಲ್ವಿಚಾರಕ ಶರೀಫ್ ಪಾಲಕರ್, ಎಸ್ಎಂಸಿ ಅಧ್ಯಕ್ಷ ಶರೀಫ್ ಚೇಡೇಕಲ್, ಮದರ್ ಪಿಟಿಒ ಅಧ್ಯಕ್ಷೆ ಫರೀಜಾ, ಪಿಟಿಎ ಉಪಾಧ್ಯಕ್ಷ ಇಬ್ರಾಹಿಂ ಬಿಕೆ ಹಾಗೂ ವ್ಯಾಪಾರಿ ವ್ಯವಸಾಯಿ ಏಕೋಪನ ಸಮಿತಿ ಬದಿಯಡ್ಕ ಘಟಕದ ಅಧ್ಯಕ್ಷ ನರೇಂದ್ರ ಬಿಎನ್ ಶುಭ ಹಾರೈಸಿದರು. 10ನೇ ತರಗತಿಯಲ್ಲಿ ಎಲ್ಲಾ ವಿಷಯಗಳಲ್ಲಿ A+ ಪಡೆದ ವಿದ್ಯಾರ್ಥಿಗಳು NMMS, LSS, USS ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ವಿಜೇತರಾದವರು ಹಾಗೂ ರಾಜ್ಯ ಪುರಸ್ಕಾರ ಗೆದ್ದ ವಿದ್ಯಾರ್ಥಿಗಳನ್ನು ಸನ್ಮಾನಿಸಲಾಯಿತು. ಶಾಲಾ ಪ್ರಾಂಶುಪಾಲೆ ಶೀಬಾ ಬಿ ಸ್ವಾಗತಿಸಿ ಸಿಬ್ಬಂದಿ ಕಾರ್ಯದರ್ಶಿ ರಿಷಾದ್ PMA ಧನ್ಯವಾದವಿತ್ತರು. ನ್ಯೂಸ್ ಬ್ಯೂರೋ, ಕಾಸರಗೋಡು.
ಬಾದ್ಯಡ್ಕ ಗ್ರಾಮ ಪಂಚಾಯತ್ ಕುಟುಂಬಶ್ರೀ ವತಿಯಿಂದ ಕೆಸರುಗದ್ದೆ 2025 ಕಾರ್ಯಕ್ರಮ ನಡೆಯಿತು. ಕುಟುಂಬಶ್ರೀ ಜಿಲ್ಲಾ ಮಿಷನ್ ಕೋಆರ್ಡಿನೇಟರ್ ರಿದೀಶ್ ಪಿಲಿಕೋಡ್ ಉದ್ಘಾಟಿಸಿದರು. ಬದಿಡ್ಕ ಗ್ರಾಮ ಪಂಚಾಯತ್ ಕುಟುಂಬಶ್ರೀ ವತಿಯಿಂದ ಕೆಸರುಗದ್ದೆ 2025 ಕಾರ್ಯಕ್ರಮ ನಡೆಯಿತು. ಮಾನ್ಯ ದೇವರಕೆರೆ ಗದ್ದೆಯಲ್ಲಿ ಜರುಗಿದ ಕಾರ್ಯಕ್ರಮವನ್ನು ಕುಟುಂಬಶ್ರೀ ಜಿಲ್ಲಾ ಮಿಷನ್ ಕೋಆರ್ಡಿನೇಟರ್ ರಿದೀಶ್ ಪಿಲಿಕೋಡ್ ಉದ್ಘಾಟಿಸಿದರು. ಅಸಿಸ್ಟೆಂಟ್ ಜಿಲ್ಲಾ ಕೋಆರ್ಡಿನೇಟರ್ ಕಿಶೋರ್ ಅಧ್ಯಕ್ಷತೆ ವಹಿಸಿದ್ದರು. ಬ್ಲಾಕ್ ಕೋಆರ್ಡಿನೇಟರ್ ಯದುರಾಜ್, ಬದಿಡ್ಕ ಪಂಚಾಯತ್ ಸದಸ್ಯ ಶ್ಯಾಮಪ್ರಸಾದ್ ಮಾನ್ಯ ಮುಖ್ಯ ಅತಿಥಿಗಳಾಗಿದ್ದರು. ಕುಟುಂಬಶ್ರೀ ಸದಸ್ಯರಿಗೆ ಹಾಗೂ ಬಾಲಸಭೆಯ ಮಕ್ಕಳಿಗೆ ಆಟೋಟ ಸ್ಪರ್ಧೆಗಳನ್ನು ನಡೆಸಲಾಯಿತು. ಬದಿಡ್ಕ ಪಂಚಾಯತ್ 15ನೇ ವಾರ್ಡ್ನಲ್ಲಿ ಎಸ್ಎಸ್ಎಲ್ಸಿಯಲ್ಲಿ ಉತ್ತಮ ಅಂಕ ಗಳಿಸಿದ ವಿದ್ಯಾರ್ಥಿಗಳನ್ನು ಅಭಿನಂದಿಸಲಾಯಿತು. ಉತ್ತಮ ಕೃಷಿಕರಾದ ಕೃಷ್ಣಪ್ಪ ನಾಯ್ಕ್ ಅವರನ್ನು ಸನ್ಮಾನಿಸಲಾಯಿತು. ಕುಟುಂಬಶ್ರೀ ಸಿಡಿಎಸ್ ಚೇರ್ಪರ್ಸನ್ ಅನಿತಾ ಕ್ರಾಸ್ತಾ ಸ್ವಾಗತಿಸಿ ಅಗ್ರಿ ಸಿಆರ್ಪಿ ಮಿನಿತಾ ಧನ್ಯವಾದವಿತ್ತರು. ನ್ಯೂಸ್ ಬ್ಯೂರೋ, ಕಾಸರಗೋಡು. ಪರಂಪರಾಗತ ಭತ್ತ ಗದ್ದೆಗಳನ್ನು, ಆಚಾರ ವಿಚಾರಗಳನ್ನು ಯುವ ತಲೆಮಾರಿಗೆ ಪರಿಚಯಿಸುವ ನಿಟ್ಟಿನಲ್ಲಿ ಎಂಕೆ ಬಾಲಕೃಷ್ಣ ಗ್ರಂಥಾಲಯ ಮತ್ತು ವಾಚನಾಲಯ ಸ್ವರ್ಗ ಇದರ ಆಶ್ರಯದಲ್ಲಿ ಆಯೋಜಿಸಿದ ಕೆಸರುಗದ್ದೆಯಲ್ಲಿ ಒಂದು ದಿನ ಎಂಬ ವೈವಿಧ್ಯಮಯ ಕಾರ್ಯಕ್ರಮ ಗಮನಾರ್ಹವಾಯಿತು. ಮಂಜೇಶ್ವರ ತಾಲೂಕು ಲೈಬ್ರರಿ ಕೌನ್ಸಿಲ್ ಅಧ್ಯಕ್ಷೆ ಶ್ರೀಕುಮಾರಿ ಕೆ ಉದ್ಘಾಟಿಸಿದರು. ಪರಂಪರಾಗತ ಭತ್ತ ಗದ್ದೆಗಳನ್ನು, ಆಚಾರ ವಿಚಾರಗಳನ್ನು ಯುವ ತಲೆಮಾರಿಗೆ ಪರಿಚಯಿಸುವ ನಿಟ್ಟಿನಲ್ಲಿ ಎಂಕೆ ಬಾಲಕೃಷ್ಣ ಗ್ರಂಥಾಲಯ ಮತ್ತು ವಾಚನಾಲಯ ಸ್ವರ್ಗ ಇದರ ಆಶ್ರಯದಲ್ಲಿ ಆಯೋಜಿಸಿದ ಕೆಸರುಗದ್ದೆಯಲ್ಲಿ ಒಂದು ದಿನ ಎಂಬ ವೈವಿಧ್ಯಮಯ ಕಾರ್ಯಕ್ರಮ ಪ್ರಾಯಭೇದ ಮರೆತು ಒಗ್ಗೂಡಿ ಕುಣಿದು ಕುಪ್ಪಳಿಸಿ ಅವಿಸ್ಮರಣೀಯ ಕಾರ್ಯಕ್ರಮವಾಯಿತು. ಬಜಕುಡಿ ದಿವಂಗತ ಕೊರಗಪ್ಪ ನಾಯ್ಕರ ಬಯಲುಗದ್ದೆಯಲ್ಲಿ ನಡೆದ ಕಾರ್ಯಕ್ರಮವನ್ನು ಮಂಜೇಶ್ವರ ತಾಲೂಕು ಲೈಬ್ರರಿ ಕೌನ್ಸಿಲ್ ಅಧ್ಯಕ್ಷೆ ಶ್ರೀಕುಮಾರಿ ಕೆ ಉದ್ಘಾಟಿಸಿದರು. ಎಂಕೆ ಬಾಲಕೃಷ್ಣ ಗ್ರಂಥಾಲಯ ಮತ್ತು ವಾಚನಾಲಯದ ಅಧ್ಯಕ್ಷ ರವಿರಾಜ್ ಎಸ್ ಅಧ್ಯಕ್ಷತೆ ವಹಿಸಿದ್ದರು. ಹೆಣ್ಮಗಜೆ ಗ್ರಾಮ ಪಂಚಾಯತ್ ಸದಸ್ಯ ರಾಮಚಂದ್ರ ಎಂ, ನಿವೃತ್ತ ಶಿಕ್ಷಕ ಭಟ್ಯ ಮಾಸ್ಟರ್, ಸಿಡಿಎಸ್ ಉಪಾಧ್ಯಕ್ಷೆ ಶಶಿಕಲಾ ಕೆ ಶುಭ ಹಾರೈಸಿದರು. ನಂತರ ಗದ್ದೆಯಲ್ಲಿ ವಿವಿಧ ಸ್ಪರ್ಧೆಗಳು ಜರುಗಿದವು. ನ್ಯೂಸ್ ಬ್ಯೂರೋ, ಕಾಸರಗೋಡು. ಜೀರ್ಣೋದ್ಧಾರಗೊಂಡು ಬ್ರಹ್ಮಕಲಶೋತ್ಸವದ ಸನಿಹದಲ್ಲಿರುವ ಕುಂಬಳೆ ಸೀಮೆಯ 4 ಪ್ರಧಾನ ಕ್ಷೇತ್ರಗಳ ನಂತರ ಬರುವ ಪ್ರಸಿದ್ಧ ಕ್ಷೇತ್ರ ಪೆರಡಾಳ ಶ್ರೀ ಉದನೇಶ್ವರ ದೇವಸ್ಥಾನ. ಕೊಡುಗೈದಾನಿ ಕೂಳೂರು ಕನ್ಯಾನ ಸದಾಶಿವಶೆಟ್ಟಿ ಶ್ರೀ ಕ್ಷೇತ್ರಕ್ಕೆ ಭೇಟಿ ನೀಡಿದರು. ಜೀರ್ಣೋದ್ಧಾರಗೊಳ್ಳುತ್ತಾ ಬ್ರಹ್ಮಕಲಶೋತ್ಸವದ ಸನಿಹದಲ್ಲಿರುವ ಕುಂಬಳೆ ಸೀಮೆಯ 4 ಪ್ರಧಾನ ದೇವಸ್ಥಾನಗಳ ನಂತರ ಬರುವ ಪೆರಡಾಳ ಶ್ರೀ ಉದನೇಶ್ವರ ದೇವಸ್ಥಾನಕ್ಕೆ ಕೊಡುಗೈದಾನಿ ಕೂಳೂರು ಕನ್ಯಾನ ಸದಾಶಿವಶೆಟ್ಟಿಯವರು ಭೇಟಿ ನೀಡಿ ಶ್ರೀದೇವರ ಪ್ರಸಾದವನ್ನು ಸ್ವೀಕರಿಸಿದರು. ಮಾದೂರು ಶ್ರೀ ಮಧುರಂತೇಶ್ವರ ಸಿದ್ಧಿವಿನಾಯಕ ದೇವಸ್ಥಾನದಿಂದ ಶ್ರೀ ಕ್ಷೇತ್ರಕ್ಕೆ ಅವರು ಆಗಮಿಸಿದ್ದರು. ಪೆರಡಾಳ ದೇವಸ್ಥಾನದ ಆಡಳಿತ ಮುಕ್ತೇಶ್ವರ ವೆಂಕಟರಮಣ ಭಟ್ ಚಂಬಲ್ತಿಮಾರು, ಆಡಳಿತ ಮಂಡಳಿಯ ಸದಸ್ಯರು ಜೀರ್ಣೋದ್ಧಾರ ಕಾರ್ಯದ ವಿವರವನ್ನು ತಿಳಿಸಿದರು. ಪ್ರಧಾನ ಅರ್ಚಕ ಶಿವರಾಮ್ ಭಟ್ ಪೆರಡಾಳ ಕುಟಿಚತನ ಮಹಿಮೆಯನ್ನು ತಿಳಿಸಿ ಶ್ರೀದೇವರಲ್ಲಿ ಪ್ರಾರ್ಥಿಸಿ ಪ್ರಸಾದವನ್ನು ನೀಡಿದರು. ನಂತರ ನಡೆದ ಸರಳ ಸಮಾರಂಭದಲ್ಲಿ ಸದಾಶಿವಶೆಟ್ಟಿಯವರನ್ನು ಶಾಲು ಹೊದಿಸಿ ಗೌರವಿಸಲಾಯಿತು. ಆಡಳಿತ ಮುಕ್ತೇಶ್ವರ ವೆಂಕಟರಮಣ ಭಟ್ ಚಂಬಲ್ತಿಮಾರು ಅಧ್ಯಕ್ಷತೆ ವಹಿಸಿದ್ದರು. ಆಡಳಿತ ಸಮಿತಿ ಸದಸ್ಯ ಸೀತಾರಾಮನ ವಕಾದ, ಮಾಜಿ ಆಡಳಿತ ಮುಕ್ತೇಶ್ವರ ಚಂದ್ರಹಾಸರೈ ಪೆರಡಾಳ ಗುತ್ತು, ಜೀರ್ಣೋದ್ಧಾರ ಸಮಿತಿ ಕೋಶಾಧಿಕಾರಿ ಸೂರ್ಯನಾರಾಯಣ ಬಿ, ಲೆಕ್ಕ ಪರಿಶೋಧಕ ಸತೀಶ್ ಪುದ್ಯೋಡು, ಯುವ ಸಮಿತಿಯ ಅಧ್ಯಕ್ಷ ಶ್ರೀಶಕುಮಾರ ಪಂಜಿತಡ್ಕ, ಕಾರ್ಯದರ್ಶಿ ಭಾಸ್ಕರ ಪಂಜಿತಡ್ಕ, ಜೊತೆ ಕಾರ್ಯದರ್ಶಿ ಗಣೇಶ್ ಪ್ರಸಾದ್ ಕಡಪು, ಕಾರ್ತಿಕ್ ಶೆಟ್ಟಿ ಮಾಜಿಪೈಲು, ಸಿಬ್ಬಂದಿ ವರ್ಗ, ಶಿವಶಕ್ತಿ ಪೆರಡಾಳದ ಸದಸ್ಯರು, ಭಗವತ್ ಭಕ್ತರು ಪಾಲ್ಗೊಂಡಿದ್ದರು. ಜೀರ್ಣೋದ್ಧಾರ ಸಮಿತಿ ಕಾರ್ಯದರ್ಶಿ ನಿರಂಜನ್ ರೈ ಪೆರಡಾಳ ಪ್ರಾಸ್ತಾವಿಕ ಮಾತುಗಳನ್ನಾಡಿ ಸ್ವಾಗತಿಸಿದರು. ಆಡಳಿತ ಸಮಿತಿ ಸದಸ್ಯ ಜಗನ್ನಾಥ ರೈ ಪೆರಡಾಳ ಗುತ್ತು ಧನ್ಯವಾದವಿತ್ತರು. ನ್ಯೂಸ್ ಬ್ಯೂರೋ, ಕಾಸರಗೋಡು. ಪಂತಕಟ್ಟಿ ಸೈಕಲ್ ಕಳೆದುಕೊಂಡ ರಾಜನ್ ಅವರಿಗೆ ಹೊಸ ಸೈಕಲ್ ಉಡುಗೊರೆಯಾಗಿ ನೀಡಿತು ಪುದಿಲೋಡ್ ಗ್ರಾಮ. ನಿಲಂಬೂರಿನಲ್ಲಿ ಸ್ವರಾಜ್ ಗೆಲ್ಲುತ್ತಾರೆ, ಸೋತರೆ ತನ್ನ ಏಕೈಕ ಆಸ್ತಿ ಸೈಕಲ್ ನೀಡುತ್ತೇನೆ ಎಂದು ಪಂತಕಟ್ಟಿಯಾಗಿದೆ. ಪುದಿಲೋಡ್ ನಿವಾಸಿ ರಾಜನ್ ತಮ್ಮ ಸೈಕಲ್ ಅನ್ನು ಕಳೆದುಕೊಂಡಿರುವುದು. ನಿಲಂಬೂರು ಉಪಚುನಾವಣೆಯಲ್ಲಿ ಸ್ವರಾಜ್ ಗೆಲ್ಲುತ್ತಾರೆ ಎಂದು ಪಂತ ಕಟ್ಟಿದ್ದ ಚೆಗ್ವೆರ ರಾಜನ್ ಅವರಿಗೆ ಪುದಿಲೋಡ್ ಗ್ರಾಮ ಹೊಸ ಸೈಕಲ್ ಅನ್ನು ಉಡುಗೊರೆಯಾಗಿ ನೀಡಿತು. ನೆಚ್ಚಿನ ಮುಖಂಡರ ಫೋಟೋಗಳು ಮತ್ತು ಧ್ವಜಗಳಿಂದ ಅಲಂಕರಿಸಲ್ಪಟ್ಟ ಚೆಗ್ವೆರ ರಾಜನ್ ಅವರ ಸೈಕಲ್ ಪಿಲಿಕೋಡ್ ಪಂಚಾಯತ್ನಲ್ಲಿಯೇ ಗಮನ ಸೆಳೆದಿತ್ತು. ಇಎಂಎಸ್, ಎಕೆಜಿ ನಾಯನಾರ್, ವಿಎಸ್ ಮುಂತಾದ ನೆಚ್ಚಿನ ಮುಖಂಡರ ಫೋಟೋಗಳನ್ನು ಅಲಂಕರಿಸಿ ಆಗಿದೆ ರಾಜನ್ ಅವರ ಸೈಕಲ್ ಪ್ರಯಾಣ. ಪಕ್ಷದ ಕಾರ್ಯಕ್ರಮಗಳು ಎಲ್ಲಿದ್ದರೂ ರಾಜನ್ ತನ್ನ ಸೈಕಲ್ನಲ್ಲಿ ಅಲ್ಲಿಗೆ ತಲುಪುತ್ತಿದ್ದರು. ಪಕ್ಷದ ಕಾರ್ಯಕ್ರಮಗಳು ಮತ್ತು ಇತರ ಕಾರ್ಯಕ್ರಮಗಳಲ್ಲಿ ಎಲ್ಲ ಕಾರ್ಯಕರ್ತರು ತಮ್ಮ ಬೈಕ್ಗಳು, ಕಾರುಗಳು ಅಥವಾ ಇತರ ವಾಹನಗಳಿಗೆ ಧ್ವಜಗಳನ್ನು ಕಟ್ಟಿಕೊಂಡು ಭಾಗವಹಿಸುವಾಗ ಒಂದು ಸೈಕಲ್ನಲ್ಲಿ ಇಡೀ ಧ್ವಜಗಳು, ಬ್ಯಾನರ್ಗಳು ಮತ್ತು ಮುಖಂಡರ ಚಿತ್ರಗಳಿಂದ ಅಲಂಕರಿಸಿ ಹೋಗುವ ರಾಜನ್ ವಿಶೇಷವಾಗಿ ಗಮನ ಸೆಳೆದಿದ್ದರು.
ಕಳಂಕವಿಲ್ಲದ ಗ್ರಾಮೀಣ ಪ್ರೀತಿಯ ನಾಡಿಮಿಡಿತವಾಗಿ ಅನೇಕ ಜೀವನದ ಬಿಕ್ಕಟ್ಟುಗಳ ಹೊರತಾಗಿಯೂ ಪ್ರತಿಯಾಗಿ ಏನನ್ನು ನಿರೀಕ್ಷಿಸದೆ ತಮ್ಮ ಚಳುವಳಿಯನ್ನು ಒಟ್ಟಿಗೆ ಹಿಡಿದಿಟ್ಟುಕೊಂಡು ತಮ್ಮ ಸೈಕಲನ್ನೇ ವಾಹನವಾಗಿರಿಸಿ ಅವರು ಕಳೆದ 3 ದಶಕಗಳಿಂದ ಪ್ರಯಾಣಿಸುತ್ತಿದ್ದಾರೆ. ಪ್ರಯಾಣದ ಉದ್ದಕ್ಕೂ ಎಲ್ಲೋ ಕೆಲವರು ಅವರಿಗೆ ಚೆಗುವೆರಾ ಎಂಬ ಅಡ್ಡ ಹೆಸರನ್ನು ನೀಡಿದರು. ಚೆಗುವೆರಾ ರಾಜನ್ ಎಂಬ ಹೆಸರನ್ನು ಕೇಳಿದ ತಕ್ಷಣ ಅಲಂಕರಿಸಿದ ಸೈಕಲ್ ಎಲ್ಲರ ಮನಸ್ಸಿಗೆ ಬರುತ್ತದೆ. ಅವರು ತಮ್ಮ ಸ್ವಂತ ಸೈಕಲ್ ಅನ್ನು ನೀಡುವಾಗಲೂ ತಾನು ಕಮ್ಯುನಿಸ್ಟ್ ಅಲ್ಲವೇ, ಹೇಳಿದ ಮಾತನ್ನು ಉಳಿಸಿಕೊಳ್ಳಬೇಕಲ್ಲವೇ ಎಂದು ಹೇಳುತ್ತಿದ್ದರು. ಚೆಗುವೆರಾ ರಾಜನ್ ಅವರನ್ನು ಅವರು ಇರುವ ರೀತಿಯಲ್ಲಿ ಮಾಡಿದ್ದು ಆ ಸೈಕಲ್ ಆಗಿದೆ. ಅದು ಇಲ್ಲದೆ ಹೋದರೆ ಅವರಲ್ಲಿ ಪರಿಪೂರ್ಣತೆ ಇಲ್ಲ. ಚಳುವಳಿಯನ್ನು ತುಂಬಾ ಪ್ರೀತಿಸುವ ಈ ವ್ಯಕ್ತಿಯನ್ನು ತ್ಯಜಿಸಲು ಪುದಿಲೋಟ್ನ ಯಾವ ಯುವಕರಿಗೂ ಸಾಧ್ಯವಾಗಿಲ್ಲ. ಪುದಿಲೋಟ್ನಲ್ಲಿರುವ ಯುವಶಕ್ತಿ ಕ್ಲಬ್ನ ಕಾರ್ಯಕರ್ತರಾಗಿದ್ದಾರೆ ರಾಜನ್ ಅವರಿಗೆ ಹೊಸ ಸೈಕಲ್ ನೀಡಲು ನಿರ್ಧರಿಸಿರುವುದು. ಸಿಪಿಎಂ ಜಿಲ್ಲಾ ಕಾರ್ಯಕಾರಿ ಸದಸ್ಯ ವಿಪಿಬಿ ಮುಸ್ತಫಾ ರಾಜನ್ ಅವರಿಗೆ ಸೈಕಲ್ ಹಸ್ತಾಂತರಿಸಿದರು. ಈ ಸುಂದರ ಸಮಾರಂಭವನ್ನು ವೀಕ್ಷಿಸಲು ಹಲವಾರು ಮಂದಿ ಪುದಿಲೋಟ್ಗೆ ಆಗಮಿಸಿದ್ದರು. ನ್ಯೂಸ್ ಬ್ಯೂರೋ, ಕಾಸರಗೋಡು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಬಿಜೆಪಿ ಕಾಸರಗೋಡು ನಗರ ಸಮಿತಿ ಆಶ್ರಯದಲ್ಲಿ ಕಾಸರಗೋಡು ಮುನ್ಸಿಪಲ್ ಕಚೇರಿಗೆ ಮಾರ್ಚ್. ಅಭಿವೃದ್ಧಿ ರಹಿತ ಭ್ರಷ್ಟಾಚಾರ ಆಡಳಿತವನ್ನು ಪ್ರತಿಭಟಿಸಿಯಾಗಿದೆ ಮಾರ್ಚ್ ಆಯೋಜನೆ. ಕಾಸರಗೋಡು ಮುಳಿಯಾರ್ ಕಾರಡ್ಕ ಬ್ಲಾಕ್ ಕಾಂಗ್ರೆಸ್ ಸಮಿತಿಯ ನೇತೃತ್ವದಲ್ಲಿ ಧರಣಿ ಕಾಸರಗೋಡು ಜನರಲ್ ಆಸ್ಪತ್ರೆಯ ಮುಂಭಾಗದಲ್ಲಿ. ಖಾಸಗಿ ಬಸ್ ಮುಷ್ಕರ, ಕಾಸರಗೋಡಿನಲ್ಲಿ ಜನಜೀವನ ಅಸ್ತವ್ಯಸ್ತ. ಕೃಷಿ ಅಗತ್ಯಗಳಿಗಿರುವ ಉಚಿತ ವಿದ್ಯುತ್ ನಿಲ್ಲಿಸುವ ಕ್ರಮವನ್ನು ವಿರೋಧಿಸಿ ಕಿಸಾನ್ ಸೇನೆ ವತಿಯಿಂದ ಮಾರ್ಚ್ ಜುಲೈ 10ರಂದು. ಶೌರ್ಯ ಸ್ವಯಂ ಸೇವಕರ ತರಬೇತಿ ಕಾರ್ಯಾಗಾರ ಕಾಸರಗೋಡು ಮಂಜೇಶ್ವರ ತಾಲೂಕು ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಬಿಸಿ ಟ್ರಸ್ಟ್ ಹಾಗೂ ಶೌರ್ಯ ವಿಪತ್ತು ನಿರ್ವಹಣಾ ಸಮಿತಿ ನೇತೃತ್ವದಲ್ಲಿ. ಇಂದಿನ ವಾರ್ತಾ ಸಂಚಿಕೆಗೆ ಮುಕ್ತಾಯವಾಯಿತು. ಮುಂದಿನ ವಾರ್ತಾ ಸಂಚಿಕೆಗೆ ಭೇಟಿಯಾಗೋಣ. ವಂದನೆಗಳು.